ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ವಿವೋ Y19e 4G. ಈ ಫೋನ್ ರೀಸೆಂಟಾಗಿ ಲಾಂಚ್ ಆಗಿದೆ ಮತ್ತು ಇದು ಕೇವಲ 7,999ಗೆ ಸಿಗ್ತಾ ಇದೆ, ಅಂದರೆ ಬರೀ 8,000 ರೂಪಾಯಿಗೆ. ಬನ್ನಿ ಇಷ್ಟು ಕಡಿಮೆ ಬೆಲೆಗೆ ವಿವೋದವರು ಏನು ಫೀಚರ್ ಕೊಟ್ಟಿದ್ದಾರೆ ಅಂತ ನೋಡೋಣ ಮತ್ತು ಈ ಫೋನ್ ಹೇಗಿದೆ ಅಂತ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಫಸ್ಟು ಮೊಬೈಲ್ ಸಿಗ್ತಾ ಇದೆ, ಸ್ವಲ್ಪ ಪ್ರೀಮಿಯಂ ಲುಕ್ ಕೂಡ ಇದೆ. ಆ ನಂತರ ನಮಗೆ ಪೌಚ್ ಕೂಡ ಕೊಟ್ಟಿದ್ದಾರೆ, ನಾರ್ಮಲ್ ಪೌಚ್. ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ, 15 ವಾಟ್ಸ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ, B2C ಕೇಬಲ್ ಕೂಡ ಕೊಟ್ಟಿದ್ದಾರೆ, ಸಿಮ್ ಎಜೆಕ್ಟರ್ ಟೂಲ್ ಕೂಡ ಕೊಟ್ಟಿದ್ದಾರೆ. ಈ ಮಾಡೆಲಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನೀವೇನು ಎಕ್ಸ್ಟ್ರಾ ಕೊಡೋಂಗಿಲ್ಲ. ಈ ಮಾಡೆಲಲ್ಲಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಈಗ ಈ ಫೋನ್ ಬಗ್ಗೆ ಮಾತಾಡೋದಾದರೆ ಈ ಫೋನ್ ತುಂಬ ಪ್ರೀಮಿಯಂ ಫೋನ್ ಆಗಿದೆ. ಇದು ಕೇವಲ 8,000 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಯಾರೂ ನಂಬಲ್ಲ, ಇಷ್ಟು ಚೆನ್ನಾಗಿದೆ. ಇದರ ಬ್ಯಾಕ್ ಸೈಡ್ ಮ್ಯಾಟ್ ಫಿನಿಶಿಂಗ್ ಹೊಂದಿದೆ. ಇದು ಸ್ವಲ್ಪ ಶೈನಿ ಆಗಿದೆ. ಇದರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ನೋಡ್ಬೋದು, ನಿಮಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಇದರ ಕ್ಯಾಮ್ರಾ ಮಾಡ್ಯೂಲ್ನಲ್ಲಿ ಗ್ಲಾಸ್ ಫಿನಿಶಿಂಗ್ ಸಿಗುತ್ತೆ. 2 ಕ್ಯಾಮ್ರಾಗಳಿದೆ. ಇದರ 2 LED ಲೈಟ್ಗಳಿದೆ. ಇದರ ಕೆಳಗಡೆ ವಿವೋ ಬ್ರ್ಯಾಂಡಿಂಗ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇದರ ಫ್ರೇಮ್ ಪ್ಲಾಸ್ಟಿಕ್ನಿಂದ ಮಾಡಲಾಗಿದೆ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿದೆ. ಈ ಫೋನ್ 200 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 8.19 mm ಥಿಕ್ನೆಸ್ನ ಹೊಂದಿದೆ. ಫ್ರಂಟ್ನಲ್ಲಿ ವಾಟರ್ ಡ್ರಾಪ್ ಕ್ಯಾಮ್ರಾ ಇದೆ. ಇದರ ಬ್ಲೆಜಲ್ ಸ್ವಲ್ಪ ಜಾಸ್ತಿ ಇದೆ. ಈ ಫೋನ್ 2 ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಮೆಜೆಸ್ಟಿಕ್ ಗ್ರೀನ್, ಇನ್ನೊಂದು ಕಲರ್ ನೋಡೋದಾದರೆ ಟೈಟಾನಿಯಂ ಸಿಲ್ವರ್. 2 ಕಲರಲ್ಲಿ ಈ ಫೋನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಕೆಳಗಡೆ USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಹೆಡ್ಸೆಟ್ ಜಾಕ್ ಕೂಡ ಇದೆ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಡೆಡಿಕೇಟೆಡ್ ಮೈಕ್ರೋ SD ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಇದೆ. ಈ ಫೋನ್ ಮೇಲೆ ಸ್ಪೀಕರ್ ಇದೆ. ಈ ಫೋನ್ನಲ್ಲಿ ಸಿಂಗಲ್ ಸ್ಪೀಕರ್ ಸಿಗುತ್ತೆ, ಡ್ಯೂಯಲ್ ಸ್ಪೀಕರ್ ಇಲ್ಲ. ಆದರೆ ಈ ಫೋನಲ್ಲಿ 200% ಸೌಂಡನ್ನ ಇಡ್ಬೋದು. ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ ನೋಡಿ. ಸೆಕ್ಯೂರಿಟಿ ಕಡೆ ಬಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ಒಂದು ರೇಂಜ್ಗೆ ಫಾಸ್ಟಾಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ಒಂದು ರೇಂಜ್ಗೆ ಫಾಸ್ಟ್ ಆಗಿದೆ ಮತ್ತು ಈ ಫೋನ್ಗೆ IP69 ವಾಟರ್ ಆ್ಯಂಡ್ ಡಸ್ಟ್ ರೇಟಿಂಗ್ನ ಕೊಟ್ಟಿದ್ದಾರೆ. ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಆದರೆ ಇದರಲ್ಲಿ ನೀರಲ್ಲಿ ಹಾಕಿದ್ರೆ ಫೋನ್ ಹಾಳಾಗುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಈ ಫೋನಲ್ಲಿ 6.74 inches HD+ LCD ಡಿಸ್ಪ್ಲೇ ಸಿಗ್ತಾ ಇದೆ. 90 Hz ರಿಫ್ರೆಶ್ ರೇಟ್ನ ಹೊಂದಿದೆ. 400 ನಿಟ್ ಪೀಕ್ ಬ್ರೈಟ್ನೆಸ್ನ ಹೊಂದಿದೆ. ಇದು ಸ್ವಲ್ಪ ಮಟ್ಟಿಗೆ ಬ್ರೈಟ್ ಆಗಿದೆ, ಆದರೆ ಔಟ್ಡೋರ್ನಲ್ಲಿ ಅಷ್ಟೊಂದು ವಿಸಿಬಲ್ ಆಗಿ ಕಾಣೋದಿಲ್ಲ. ಮತ್ತು ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ತೋರಿಸ್ತೀನಿ. ಈ ಬಜೆಟ್ಗೆ ಈ ಡಿಸ್ಪ್ಲೇ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ, ಕಲರ್ ಚೆನ್ನಾಗಿದೆ. ಇನ್ನು ಕಂಟೆಂಟ್ ನೋಡೋರಿಗೆ ಇದರಲ್ಲಿ ನಿಮಗೆ ಕಷ್ಟ ಆಗೋದಿಲ್ಲ. ಈ ಫೋನ್ ಒಂದೇ ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. 4GB ರ್ಯಾಮ್ ಮತ್ತು 64GB ಸ್ಟೋರೇಜ್. ಇದು ಒಂದೇ ವೇರಿಯಂಟ್ನಲ್ಲಿ ತೊಗೊಳ್ಬೇಕು ಮತ್ತು ಈ ಫೋನ್ ಕೇವಲ 8,000 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಇದರ ಬ್ಯಾಟ್ರಿ ನೋಡೋದಾದರೆ ಈ ಫೋನಲ್ಲಿ 5,500 mAh ಬ್ಯಾಟ್ರಿ ಇದೆ ಮತ್ತು 15 ವಾಟ್ಸ್ ಈ ಫೋನ್ ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜ್ಗೆ 10 ವಾಟ್ಸಿಂದ 50 ವಾಟ್ಸ್ ಅಷ್ಟೇ ಸಿಗೋದು. ಆದ್ರೂ ಇದು ಸ್ವಲ್ಪ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಮತ್ತು ಇದು 1 ಡೇ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಈ ಫೋನ್ನಲ್ಲಿ ಯುನೆಸ್ಕೋ T7225 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಜಾಸ್ತಿ ಪವರ್ಫುಲ್ ಆಗಿಲ್ಲ. ಇದರಲ್ಲಿ LPDDR4X ರ್ಯಾಮ್ ಮತ್ತು eMMC 5.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನಲ್ಲಿ 2 lakh+ ಆಂಟಿಟ್ಯೂಡ್ ಸ್ಕೋರ್ ಇದೆ. 92% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗೋಲ್ಲ ಮತ್ತು BGMನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಮೀಡಿಯಮ್ ಗ್ರಾಫಿಕ್ನ ಇಡ್ಬೋದು. ಗೇಮ್ ಸ್ವಲ್ಪ ಆಡುವಾಗ ಫ್ರೇಮ್ ಡ್ರಾಪ್ ಆಗುತ್ತೆ, ಲ್ಯಾಗ್ ಫೀಲ್ ಆಗುತ್ತೆ. ಈ ಫೋನ್ನಲ್ಲಿ ಹೆವಿ ಗೇಮ್ಸ್ ಆಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಈ ಫೋನ್ಗೆ Android 14 ಮತ್ತು FunTouch OS 14ನಲ್ಲಿ ಬರುತ್ತೆ. ಇದರ UI ಅನ್ನೆಸರಿ ಆ್ಯಪ್ಸ್ ಬರುತ್ತೆ, ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಇದರ UI ಸ್ಮೂತಾಗಿ ವರ್ಕ್ ಆಗುತ್ತೆ. ಈ ಫೋನ್ಗೆ ಕೇವಲ 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ, ಯಾವುದೇ OS ಅಪ್ಡೇಟ್ ಸಿಗೋದಿಲ್ಲ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 30 MP ಮೇನ್ ಕ್ಯಾಮ್ರಾ ಇದೆ ಮತ್ತು 0.08 MP ಡೆಪ್ತ್ ಸೆನ್ಸರ್ ಇದೆ. ಈ ಫೋನ್ ತೆಗೆಯೋ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ರಂಟಲ್ಲಿ 5 MP ಕ್ಯಾಮ್ರಾ ಸಿಗುತ್ತೆ ಮತ್ತು ಇದರ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ.
ಕಲರ್ಸ್ ಪರವಾಗಿಲ್ಲ, ಡೀಸೆಂಟಾಗಿ ಬರುತ್ತೆ. ಈ ಫೋನ್ ಮೇನ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ನ 30 FPS ತೆಗಿಬೋದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಈ ಪ್ರೈಸ್ ರೇಂಜ್ಗೆ ಕ್ಯಾಮ್ರಾ ಓಕೆ ಅಂತಲೇ ಹೇಳ್ಬೋದು. ಇನ್ನು ಇದರ ಕನೆಕ್ಷನ್ ಕಡೆ ಬಂದರೆ ಈ ಫೋನಲ್ಲಿ ವೈಫೈ 5 ಸಿಗುತ್ತೆ, ಬ್ಲೂಟೂತ್ 5.2 ಇದೆ, ಡ್ಯುಯಲ್ ಬ್ಯಾಂಡ್ 4G ಇದೆ. ಸೊ ಈ ಪ್ರೈಸ್ ರೇಂಜೇ ಈ ಫೋನ್ ಚೆನ್ನಾಗಿದೆ. ಈ ಫೋನ್ನ ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.